ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರದಲೈನ್ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬ್ಯಾಂಗ್ಳೂರ್ ಟು ಗೋವಾ ಹೋಗುತ್ತೆ. ನೀವಿಲ್ಲಿ ಬಸ್ನ ನೋಡ್ಬೋದು. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಗಳು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕವರ್ ಮಾಡ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮದೇನಾದರೂ ಫೀಡ್ಬ್ಯಾಕ್ ಅನ್ನೋದು ಅಂತ ಇದ್ದರೆ, ಸೊ ಏನಾದರೂ ಚೇಂಜಸ್ ಮಾಡಬೇಕು ಅಂದಿದ್ರೆ ಖಂಡಿತ ನನಗೆ ಹೇಳ್ಬೋದು. ನೋಡಿ ಹೀಗಿದೆ ಗಾಡಿ. ಅವ್ರು ಇನ್ನೇನು ಹೊರಡ್ತಾ ಇದ್ದಾರೆ. ಇಲ್ಲಿ ಒಂದೆರಡು ದಿನ ಮಳೆ ಆಗಿದೆ, ಹಾಗಾಗಿ ತುಂಬ ಕಂಜೆಸ್ಟೆಡ್ ಇದೆ, ವಿಡಿಯೋ ಕವರ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ. ಮೊದಲಿಗೆ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸಾದಿಕ್ ಶೇಖ್ ಅಂತ ಹೇಳಿ. ಸೊ ಯಾವ ಊರು ಸರ್ ನಿಮ್ಮದು? ನಮ್ಮ ಸಿರ್ಸಿ. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? 18 ವರ್ಷ ಆಯಿತು ಬಸ್ಸಲ್ಲೇ. ಹಾಂ. ಸೊ ಮುಂಚೆ ಹೇಳಿ ಮಾಡ್ತೀವಿ, ಮುಂಚೆ ಯಾವ್ದ್ರಲ್ಲಿ ಮಾಡ್ತೀರಾ ಸರ್? ಟ್ರಕ್ಕಲ್ಲಿ ಮಾಡ್ತಿದ್ದೆ. ಓಕೆ. ಅದರಲ್ಲಿ ಎಷ್ಟು ವರ್ಷ? ಅದರಲ್ಲಿ ಒಂದು 4-5 ವರ್ಷ ಮಾಡಿದ್ದೇನೆ. 4. ಸೊ ಹೇಗನ್ಸ ಸರ್ ಬಸ್ಸಿನ ಫೀಲ್ಡಿಗೂ ಅದಕ್ಕೂ? ಬಸ್ಸಿನ ಫೀಲ್ಡ್ ಕಂಫರ್ಟಬಲ್ ಆಗಿದೆ. ಓಕೆ ಓಕೆ. ಏನದು ಹಾರ್ಡ್ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ಸರ್? ಹಾರ್ಡೇನಿಲ್ಲ, ಒಳ್ಳೆ ಡ್ಯೂಟಿ ನಮ್ಮದು. ಓಕೆ. ಅಲ್ಲ ಮುಂಚೆ ನಾನು ಹೇಳ್ತೇನೆ. ಮುಂಚೆ ಟ್ರಕ್ಕಿಂತ ಸ್ವಲ್ಪ ಹಾರ್ಡ್ ಡ್ಯೂಟಿ ಆಗಿತ್ತು. ಓಕೆ. ಹಗ್ಗ ತಡಪಲ್ಲ ಹೊಡಿಬೇಕು. ಹಾಂ ಹಾಂ ಹಾಂ. ಆಗಲ್ಲ. ಓಕೆ ಸರ್. ಇವಾಗ ನೀವು ಹೇಳಿದ್ರಿ ಈ ಬಸ್ ಈಗ ಗೋವಾ ಹೋಗ್ತಾ ಇದ್ದೀನಿ ಅಂತ. ಎಷ್ಟೊತ್ತಿಗೆ ಓಡ್ತಾ ಇದ್ದೀರಿ ಸರ್ ಪಾರ್ಕಿಂಗಿಂದ? ಪಾರ್ಕಿಂಗಿಂದ 6 ಗಂಟೆ ತೆಗಿತಾನೆ. ಓಕೆ. ನಮ್ಮ ಪಿಕಪ್ ಇರುತ್ತೆ ಮುಂದೆ. ಓಕೆ. 6:40ಗೆ ನಮ್ಮ ಪಿಕಪ್ ಇದೆ. ಓಕೆ. ಚಂದಾಪುರ. ಓಕೆ. ಅಲ್ಲಿಂದ ನಮ್ಮ ಸಿಕ್ ಬೋರ್ಡು, ಆಮೇಲೆ ಮಾರ್ಸಳ್ಳಿ, ಓಕೆ. ಹಿಂಗೆ ಪಿಕಪ್ ಇರುತ್ತೆ ನಮ್ದು. ಸರ್ಕಲ್, ಓಕೆ. ಪುರ ಪಿಕಪ್. ಸರ್ ನೀವು ಹೇಳಿದ್ರೆ ಎಲ್ಲ ಕಡೆ ಪಿಕಪ್ ಇದೆ ಅಂತ. ಸೊ ಯೂಶುವಲ್ ಆಗಿ ಸಿಟಿ ಬಿಡೋತ್ತಿಗೆ ಎಷ್ಟೊತ್ತಾಗುತ್ತೆ ಸರ್? ಸಿಟಿ ಬಿಡೋಕೆ ನಮಗೆ ಯಶವಂತಪುರ ಪಾಸ್ ಆಗಲಿಕ್ಕೆ 9:30 ಆಗುತ್ತೆ. 9:30. ಆಲ್ಮೋಸ್ಟ್ 2.5 hours ಬೇಕೇ ಬೇಕು. ಸರ್ ತುಂಬ ಹಾರ್ಡ್ ಅನ್ಸಲ್ಲ ಸರ್? 2 hours ಇಲ್ಲೇ ಸ್ಪೆಂಡ್ ಮಾಡ್ತೀರಾ ಸಿಟಿ ಒಳಗಡೆ? ಅಭ್ಯಾಸ ಆಗೋಗಿದೆ. ರೂಢಿ ಆಗೋದಿಲ್ಲ. ಓಕೆ ಸರ್. ಮುಂಚೆ ಯಾವ ಟ್ರಾವೆಲ್ಸಲ್ಲಿ ಮಾಡಿದ್ರಿ? SRS ಅಲ್ಲಿ. ಓಕೆ. ಇದು ಇವಾಗ ಇಲ್ಲಿ ಎಷ್ಟು ವರ್ಷ ಆಯಿತು? ಸುಮಾರು ಒಂದು 4-5 ತಿಂಗಳು ಆಯಿತು. 4-5 ತಿಂಗಳು. ಹೇಗನ್ಸುತ್ತೆ ಸರ್ ಹೊಸ ಗಾಡಿ? ಹೇಗನ್ಸುತ್ತೆ ಸರ್? ನೀವು ಹೇಳಿದ್ರೆ 1 month ಆಯಿತು ಹೊಸ ಗಾಡಿ ಬಂದು ಇದು ಅಂತ. ಹೇಗನ್ಸುತ್ತೆ ಸರ್? ಚೆನ್ನಾಗಿದೆ ಸರ್. ಕಂಪನಿ ಚೆನ್ನಾಗಿದ್ದಾರೆ, ಮ್ಯಾನೇಜರ್ ಚೆನ್ನಾಗಿದ್ದಾರೆ. ಓಕೆ. ಕಂಪನಿ ಚೆನ್ನಾಗಿದೆ. ಓಕೆ. ಗಾಡಿ ಹೊಸ ಗಾಡಿ ಸಿಸ್ಟಮ್ ಅಲ್ಲಿ ಗಾಡಿ ಮಾಡಿದ್ದಾರೆ. ಹಾಂ ಹಾಂ ಹಾಂ. ಸೊ ಚೆನ್ನಾಗಿದೆ, ಕಂಫರ್ಟ್ ಇದೆ ಓಡಿಸೋದಕ್ಕೆ. ಓಕೆ ಓಕೆ ಸರ್. ಈಗ ನೀವು ಗೋವಾ ಅಂತ ಹೇಳಿದ್ರಲ್ಲ ಸರ್, ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ನಾವು ಇಲ್ಲಿಂದ ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಹಂಗೆ ಅಲ್ಲಿಂದ ಹುಬ್ಬಳ್ಳಿಯಿಂದ ನಾವು ಕಾರವಾರ, ಓಕೆ, ಕಾಣ್ಕೋಣ, ಮಡ್ಗಾಂವ್, ಮಾಪ್ಸಲ ಸ್ಟಾಪ್. ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? 8:30 ರೀಚ್ ಆಗ್ತದೆ. 8:30. ಮತ್ತೆ ನಾಳೆ ರಿಟರ್ನ್ ಸರ್ ಅಲ್ಲಿಂದ? ಸಂಜೆ ರಿಟರ್ನ್. ಓಕೆ. 5:45 ಗಾಡಿ ಇದರಿಂದ ಮಾಪ್ಸದಿಂದ ರಿಟರ್ನ್ ಆಗ್ತದೆ. ನೀವು ಅಲ್ಲಿಂದ 5:45 ಹೊರಡ್ತೀರಾ? ಓಕೆ. ಮಾರ್ನಿಂಗ್ ಇಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? ಸೇಮ್ ಟೈಮಿಗೆ 8 ಗಂಟೆ 8:30. ಓಕೆ. ಟ್ರಾಫಿಕ್ ಆದ್ರೆ 9 ಗಂಟೆ ಬರ್ತೇವೆ. 9 ಗಂಟೆ. ಈಗ ನೀವು ಗೋವಾ ರೂಟ್ ಅಂತ ಹೇಳಿದ್ರೆ ಸರ್, ಸೇಮ್ ರೂಟ್ ಇರುತ್ತಾ ಸರ್ ಅಥವಾ ಯಾವಾಗಲೂ ನಿಮಗೆ ಚೇಂಜಸ್ ಆಗ್ತಾ ಇರುತ್ತಾ ಸರ್? ಸೇಮ್ ರೂಟ್, ಒಂದೇ ರೂಟ್ ಇರುತ್ತೆ. ಓಕೆ. ಸೊ ಅದೇ ರೂಟಲ್ಲಿ ಅಂದರೆ ವೀಕ್ಲಿ ಎಷ್ಟು ಟ್ರಿಪ್ ಹೊಡಿಬೇಕು ಸರ್? 2 ಸಲ ಟ್ರಿಪ್ ಆಗುತ್ತೆ. ಇವತ್ತು ಹೋಗ್ತೇವೆ, ನಾಳೆ ಬರ್ತೇವೆ. ಹಾಂ. ಅಂದರೆ ವೀಕ್ಲಿ ಏನಾರು ರಜಾ ಇರುತ್ತಾ ಅಥವಾ ಮಧ್ಯ ಏನಾದ್ರು ಗ್ಯಾಪ್ ಇರುತ್ತಾ? ರಜಾ ಬೇಕಾದ್ರೆ ಸಿಗ್ಬೋದು, ನಾವು ರಜಾ ತಗೋಬಹುದು. ಓಕೆ. ನಾವು ಕಂಟಿನ್ಯೂ ಡ್ಯೂಟಿ ಮಾಡ್ತೇವೆ. ಓಕೆ. 1 ತಿಂಗಳು ಡ್ಯೂಟಿ ಮಾಡಿ ಆಮೇಲೆ ರಜೆ ಮಾಡ್ತೇವೆ. ಓಕೆ ಓಕೆ ಸರ್. ಮಿಡ್ಲಲ್ಲಿ ಬ್ರೇಕ್ ಅಂತ ಬಂದರೆ ಎಲ್ಲೆಲ್ಲಿ ಬ್ರೇಕ್ ಕೊಡ್ತೀರಾ ಸರ್? ನಾವು ನೈಟ್ 10-10:30 ಸುಮಾರಿಗೆ ಹಾಕ್ತೇವೆ. ಓಕೆ. ಬ್ರೇಕ್ ಕೊಡ್ತೇವೆ. ಮತ್ತೆ ನಮ್ಮ ಗಾಡಿಯಲ್ಲಿ ಟಾಯ್ಲೆಟ್ ರೂಮ್ ಇದೆ. ಓಕೆ. ಟಾಯ್ಲೆಟ್ ರೂಮ್. ಓಕೆ. ಇದು ಹೊಸ ಫೆಸಿಲಿಟಿ ಅಲ್ಲ? ಓಕೆ. ಟಾಯ್ಲೆಟ್ ರೂಮ್ ಸಿಸ್ಟಮ್ ಚೆನ್ನಾಗಿದೆ. ಓಕೆ ಓಕೆ. ಆನ್ ಬೋರ್ಡ್ ವಾಶ್ರೂಮ್ ಇದೆ. ಓನ್ಲಿ ಫಾರ್ ಯೂರಿನ್. ಓಕೆ. ಸೊ ಇದು ಓಕೆ. ಸೊ ಮಿಡ್ಲಲ್ಲಿ ಬ್ರೇಕ್ ಅಂತ ಬಂದರೆ ಅದು ಊಟ ಡಿನ್ನರ್ಗೆ ಒಂದು ಹಾಕ್ತೀರಾ? ಹಾಕ್ತೇವೆ. ಓಕೆ. ಸೊ ಲೇಟ್ ಆಗಿಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಹಾಕ್ತೇವೆ. ಓಕೆ. ಸೊ ಯೂಶುವಲಾಗಿ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಸುಮಾರು 780 ಕಿಲೋಮೀಟರ್ ಆಗುತ್ತೆ. 780. ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ ಸರ್? ನಿಮ್ಮ ಹೆಸರು ಸರ್? ನನ್ನ ಹೆಸರು ಆಸಿಫ್ ಅಲಿ ಅಂತೇಳಿ. ಸೊ ನಿಮ್ಮದು ಯಾವ ಸರ್? ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ಟ್, ಕಾರಟಗಿ. ಎಷ್ಟು ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್? 1.5 year ಆಯಿತು. 1.5. ಇದರಲ್ಲಿ ಮುಂಚೆ ಎಲ್ಲಿ ಮಾಡ್ತೀರಾ ಸರ್ ನೀವು? ಮುಂಚೆ ಗ್ರೀನ್ ಲೈನಲ್ಲಿ ಮಾಡ್ತಿದ್ದೆ. ಗ್ರೀನ್ ಲೈನಲ್ಲಿ. ಓಕೆ ಓಕೆ. ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ ಸರ್? ಫೆಸಿಲಿಟೀಸ್ ತೋರಿಸ್ಬೋದಾ? ನೋಡಿ ಸರ್. ಓಕೆ. ಬನ್ನಿ ಒಳಗಡೆ ಬನ್ನಿ. ಸೊ ಅವರು ಮುಂಚೆನೇ ಹೇಳಿದಾಗೆ ಬ್ಯಾಂಗ್ಳೂರಿಂದ ಗೋವಾ ಹೋಗುತ್ತೆ. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಸು. ನೀವು ಇಲ್ಲಿ ನೋಡ್ಬೋದು ಬಸ್ನ. ನೋಡಿ ಎಷ್ಟು ನೀಟಾಗಿದೆ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಓಕೆ. ನೋಡಿ ಸಕ್ಕತ್ತಾಗಿದೆ ಬಸ್ ಮಾತ್ರ. ಸ್ಪೆಷಲಿ ನೀವು ಇಲ್ಲಿ ನೋಡ್ಬೋದು ಬ್ಲ್ಯಾಂಕೆಟ್ ಎಲ್ಲ ಎಷ್ಟು ನೀಟಾಗಿದೆ ನೋಡಿ.
ಮತ್ತು ಕಂಫರ್ಟ್ನೆಸ್ಸು ಈ ವಿಡ್ತ್ ವೈಸು ಮತ್ತು ಒಂದು ಸೀಟಿಗೂ ಒಬ್ಬ ಪ್ಯಾಸೆಂಜರ್ಗೂ ಇನ್ನೊಬ್ಬ ಪ್ಯಾಸೆಂಜರಿಗೂ ಈ ಗ್ಯಾಪ್ ಏನಿದೆಯಲ್ಲ ತುಂಬ ವಿಡ್ತಿದೆ ನೋಡಿ. ಹೈಟ್ ವೈಸು ಅಷ್ಟೇ ತುಂಬ ಕಂಫರ್ಟ್ ಇದೆ. ಇದೆಲ್ಲ ಹೊಸ ಗಾಡಿಗಳು, ವರ್ಧಲೈನ್ ಟ್ರಾವೆಲ್ಸ್ ಅವ್ರದ್ದು ಎಲ್ಲ ಹೊಸ ಬಸ್ಸಸ್ಸು. ಸೊ ಸ್ಪೆಷಲಿ ಮ್ಯಾಂಗ್ಳೂರು ಸೈಡ್ಗೆ, ಈ ಮುರುಡೇಶ್ವರ ಸೈಡ್ಗೆ, ರಾಯಚೂರು ಸೈಡ್ಗೆ, ಹಾಗೆ ಗೋವಾ ಸೈಡ್ಗೆಲ್ಲ ಇದೆ. ಸೊ ಫೆಸಿಲಿಟೀಸ್ ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ಸರ್, ಫೆಸಿಲಿಟೀಸ್ ಏನೇನಿದೆ ಸರ್? ಸರ್ ಪಿಲ್ಲೋ ಇದೆ, ಬ್ಲಾಂಕೆಟ್ಸ್ ಇದೆ. ಓಕೆ. ಪ್ಲಸ್ ಸರ್ವಿಸ್ ಮಾತ್ರ ಒಳ್ಳೇದಿದೆ ನಮ್ಮ ಕಂಪ್ನಿಯಲ್ಲಿ. ಓಕೆ. ಅಂಡ್ ಫುಲ್ ಸೇಫ್ಟಿ, ವುಮೆನ್ಸ್ಗೆ ಅಂದ್ರೆ ಫುಲ್ ಸೇಫ್ಟಿ ಇದೆ ನಮ್ಮ ಗಾಡಿಯಲ್ಲಿ. ಓಕೆ. ಏನು ಟೆನ್ಷನ್ ಇಲ್ಲ. ಆನ್ ಬೋರ್ಡ್ ವಾಶ್ರೂಮ್ ಇದೆ. ಓಕೆ. ಅಂಡ್ ದೆನ್ ಎಲ್ಲಿ ನಾವು ಸ್ಟಾಪ್ ಮಾಡೋದಿಲ್ಲ, ಯಾಕೆಂದ್ರೆ ಘಾಟ್ ಸೆಕ್ಷನ್ ಹೋಗ್ತಾ ಇರ್ತೀವಲ್ಲ, ಗಾಡಿಯಲ್ಲಿ ಎಲ್ಲಿ ನಾವು ಸ್ಟಾಪ್ ಮಾಡೋಕೆ ಆಗೋದಿಲ್ಲ ಅಲ್ವಾ. ಓಕೆ. ಹಂಗಾಗಿ ವಾಶ್ರೂಮ್ ಮಾಡಿದ್ದಾರೆ. ಓಕೆ. ಓಕೆ. ಫೆಸಿಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಟ್ರಾವೆಲ್ ಮಾಡಿ ನೋಡಿ ನಮ್ಮ ಗಾಡಿಯಲ್ಲಿ. ಖಂಡಿತ ಸರ್. ಸರ್ ಈಗ ನೀವು ಹೇಳಿದ್ರಲ್ಲ ಇದು ಹೊಸ ಬಸ್ಸಸ್ ಅಂತ ನಾನು ಕೇಳ್ಪಟ್ಟೆ. ಸರ್ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ನಿಮ್ದು ವರ್ಧಲೈನ್ ಟ್ರಾವೆಲ್ಸ್ ಅವ್ರದ್ದು? ವರ್ಧಲೈನ್ಸ್ ಅಲ್ಲಿ 26 ಟ್ರಾವೆಲ್ಸ್ ಇದೆ ಸರ್, ಬಸ್ಸಸ್ ಇದೆ. ಓಕೆ. 26 ಬಸ್ಸಸ್ ಇದೆ ಇವಾಗ. ಓಕೆ. ನೆಕ್ಸ್ಟ್ ಇನ್ನ ಒಂದು ಅವ್ರು ನಮ್ದು 100 ಬಸ್ಸಸ್ ಅವ್ರ ಟಾರ್ಗೆಟ್ ಇದೆ, ಗಾಡಿಗಳು ಬರೋದಿದೆ. ಓಕೆ ಸರ್. ಈಗ ನೀವು ರೂಟಿಂಗ್ ಅಂತ ಹೇಳಿದ್ರಲ್ಲ, ಈಗ ನೀವು ಗೋವಾ ಹೋಗ್ತಿದ್ರಾ, ಮತ್ತೆ ಯಾವ್ಯಾವ ರೂಟಿಂಗ್ ಇದೆ ಸರ್? ಮೇನ್ಲಿ ಬಂದು ಕಾರವಾರ. ಓಕೆ. ನೆಕ್ಸ್ಟ್ ಕುಂದಾಪುರ್. ಓಕೆ. ಗೋಕರ್ಣ ಇದೆ, ರಾಯಚೂರು ಇದೆ, ಮಂತ್ರಾಲಯ ಇದೆ. ಓಕೆ. ವಿಜಯವಾಡ ಇದೆ. ಓಕೆ. ಒಂದು ಇವಾಗ ಕೊಲ್ಲಾಪುರ ಇದೆ. ಸೊ ಎಲ್ಲ ಕಡೆಗೂ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್. ಮುಂಬೈ ಸೈಡ್, ಮ್ಯಾಂಗ್ಳೂರ್ ಸೈಡ್ ಎಲ್ಲ ಫೆಸಿಲಿಟೀಸ್ ಇದೆ. ನೆಕ್ಸ್ಟ್ ಮುಂಬೈ ಕೂಡ ಹಾಕಂಗಿದ್ದಾರೆ. ಓಕೆ. ಮತ್ತೆ ಕುಮಲಿ ತಮಿಳ್ನಾಡು ಹಾಕೋರು ಇದ್ದಾರೆ. ಓಕೆ. ತಮಿಳ್ನಾಡು ಸೈಡ್ ಹಾಕೋರು ಇದ್ದಾರೆ, ಕೇರಳ ಸೈಡ್ ಹಾಕೋರು ಇದ್ದಾರೆ. ಓಕೆ. ಸೊ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಫೆಸಿಲಿಟೀಸ್ ಅಂತ ಬಂದ್ರೆ ಇದು ಪಿಲ್ಲೋಸ್, ಈಗ ನಾನು ನೋಡಿದೆ ಪಿಲ್ಲೋ ಬ್ಲಾಂಕೆಟ್ ಇದೆ. ನೀಟ್ನೆಸ್ ಆಗಿದೆ. ಹೌದು ಸರ್, ನಾನು ನೋಡಿದೆ. ಎಲ್ಲ ಫುಲ್ ನೀಟ್ನೆಸ್ ಆಗಿರುತ್ತೆ. ಎಲ್ಲ ಇನ್ಸ್ಪೆಕ್ಷನ್ ಆಗಿ ಹೋಗೋದಾ ಸರ್ ಗಾಡಿ? ಸ್ಯಾನಿಟೈಸ್ ಆಗಿ ಹೋಗುತ್ತೆ ನಮ್ಮ ಗಾಡಿನ. ಸ್ಯಾನಿಟೈಸ್ ಮಾಡಿ ಹೋಗ್ತಾರೆ. ಓಕೆ. ಓಕೆ ಸರ್. ಈಗ ಆಪಲ್ ಅಂದ್ರೆ ಯಾವ್ಯಾವ ಆಪಲ್ ಬುಕ್ ಮಾಡ್ಬೋದು ಸರ್? ಅಭಿ ಬಸ್ ಬುಕ್ ಮಾಡಬಹುದು, ರೆಡ್ ಬಸ್ ಬುಕ್ ಮಾಡುದು. ಓಕೆ. ಅಂದ್ರೆ ನೆಕ್ಸ್ಟ್ ನಿಮ್ದು ಯಾವ್ದು ಗೆಸ್ಟ್ ಅಂತ ಬರುತ್ತೆ ಒಂದು ಆಪ್, ಅದು ಬುಕ್ ಮಾಡಬಹುದು. ಮತ್ತೆ ನಿಮ್ ಟ್ರಾವೆಲ್ಸ್ ವರ್ಧಾ ಟ್ರಾವೆಲ್ಸ್ ಅಲ್ಲೂ ಬುಕ್ ಮಾಡಬಹುದು. ವರ್ಧಾಟ್ರಾವೆಲ್ಸ್.com ಅಂತ ಹೊಡೆದ್ರೆ ಬರುತ್ತೆ ನಮ್ದು. ಓಕೆ. ಮತ್ತೆ ಡಿಸ್ಕೌಂಟ್ ಏನಾರು ಇದೆಯಾ ಸರ್? ವರ್ಧಾ ಟ್ರಾವೆಲ್ಸ್ ಮಾಡಿದ್ರೆ ಡಿಸ್ಕೌಂಟ್ ಇದೆ. ಅಂದ್ರೆ ಇಷ್ಟು ಕಂಟಿನ್ಯೂ ಅಪ್ ಅಂಡ್ ಡೌನ್ ಮಾಡಿದ್ರೆ ಡಿಸ್ಕೌಂಟ್ ಇದೆ. 15% 10% ಡಿಸ್ಕೌಂಟ್ ಇದೆ ನಮ್ದು. ಓಕೆ. ಸೊ ಒಳ್ಳೆ ಫೆಸಿಲಿಟೀಸ್ ಇದೆ. ಎಲ್ಲ ಫೆಸಿಲಿಟೀಸ್. ಈಗ ನೀವು ಗೋವಾ ಅಂತ ಹೇಳಿದ್ರಲ್ಲ ಸರ್, ಈ ಗೋವಾ ರೂಟಿಗೆ ಎಷ್ಟು ಗಾಡಿ ಇದೆ ಸರ್? ಗೋವಾ ಗಾಡಿ ಇದೆ, ಒಂದೇ ಗಾಡಿ. ಹೋಗೋದೊಂದು ಬಸ್, ಬರೋದೊಂದು ಬಸ್ ಇದೆ. ಓಕೆ. ಹೋಗೋದು ಬರೋದು ಒಂದು ಬಸ್ ಇದೆ ಅಷ್ಟೇ ಸರ್. ಯೂಶುವಲ್ ಆಗಿ ಫುಲ್ ಆಗುತ್ತಾ ನಿಮ್ದು ಗಾಡಿ? ಇವತ್ತು 28 ಸೀಟ್ಸ್ ಆಗಿದೆ. ಓಕೆ. ನಾಳೆ ಅಲ್ಲಿಂದ ಬರೋದು ಇವತ್ತೇ ಫುಲ್ ಆಗ್ಬಿಟ್ಟಿದೆ. ಇವತ್ತು ನಾಳೆ ಅಲ್ಲಿಂದ ಬರೋದೇ ಗೋವಾದಿಂದ ಫುಲ್ ಆಗ್ಬಿಟ್ಟಿದೆ ಬಸ್. ಇವತ್ತೇ ಹೋಗಿದೆ. ಮತ್ತೆ ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು ಬಸ್? 34 ಪ್ಯಾಸೆಂಜರ್ಸ್. 34 ಆಲ್ಮೋಸ್ಟ್ ಫುಲ್ ಆಗಿದೆ. ಫುಲ್ ಆಗಿದೆ. ಆಲ್ಮೋಸ್ಟ್ ಅಲ್ಲ, ಈ ಕಡೆಯಿಂದ 28 ಸೀಟ್ಸ್ ಆಗಿದೆ, ಆ ಕಡೆಯಿಂದ ಆಲ್ರೆಡಿ ಫುಲ್ ಆಗೋಯ್ತು. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಸರ್ ಬಸ್? ಇಂಟೀರಿಯರ್ಸ್ ಎಲ್ಲ ನಮ್ದೆಲ್ಲ ಒಳ್ಳೆ ಅಫಿಷಿಯಲಿ. ಯಾಕೆಂದ್ರೆ ಯೂಶುವಲ್ ನಾನು ಬೇರೆ ಬಸ್ಗಳು ನೋಡಿದ್ನಲ್ಲ, ಇದು ಹೈಟ್ ವೈಸ್ ವಿಡ್ತ್ ಕೂಡ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ. ಫೆಸಿಲಿಟಿ, ಕಸ್ಟಮರ್ಸ್ ಲಗೇಜ್ ಗಳು ಇಂಪಾರ್ಟೆನ್ಸ್ ಯಾವ್ದಾದ್ರು ಇರುತ್ತಲ್ಲ, ಕಸ್ಟಮರ್ಸ್ ಲಗೇಜ್ ಗಳು ಇಲ್ಲಿ ಫೆಸಿಲಿಟಿ ಮಾಡಿಸಿದೀವಿ. ಓಕೆ. ಇದು ಚೆನ್ನಾಗಿರೋದು ಅಂದ್ರೆ ಇಂಪಾರ್ಟೆನ್ಸ್. ಐ ಮೀನ್ ನೆಕ್ಸ್ಟ್ ಅವ್ರದ್ದು ಲ್ಯಾಪ್ಟಾಪ್ ಆಗ್ಲಿ, ಮೇನ್ ಇಂಪಾರ್ಟೆನ್ಸ್ ಏನಾದ್ರು ಇದ್ರೆ ಇಲ್ಲಿ ಇಡ್ಬೋದು ಅವರು. ಅಂದ್ರೆ ನೀಟಾಗಿ ಮಾಡಿದಿರಾ. ವಾಷಬಲ್ ನೋಡಿ ನೀವು, ಟೋಟಲ್ ಗಾಡಿ ಬಂದ್ಬಿಟ್ಟು ಇಲ್ಲಿ ಬಂದು ಎಲ್ಲ ವಾಶ್ ಮಾಡ್ತಾರೆ, ಹುಡುಗರೆಲ್ಲರೂ ಬಂದು ವಾಶ್ ಮಾಡ್ಬಿಡ್ತಾರೆ. ಓಕೆ. ತುಂಬಾ ನೀಟಾಗಿದೆ ಬಸ್, ಎಲ್ಲ ನೀಟಾಗಿದೆ. ನೋಡಿ ಇವಾಗ ನೀವೇ ಚೆಕ್ ಮಾಡ್ಕೊಂಡು ಹೇಳಿ. ನಂಗೆ ಇದು ಇಂಟೀರಿಯರ್ಸ್ ಇಷ್ಟ ಆಯ್ತು ಸರ್ ತುಂಬಾನೇ. ಸ್ಪೆಷಲಿ ನೋಡಿ ಬ್ಲಾಂಕೆಟ್ ನೋಡಿ ಯಾವ ತರ ತುಂಬಾ ಕಂಫರ್ಟ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಇದು ನೋಡಿ, ಇದು ಇದೆ ಅಲ್ಲ ಕವರ್ ಬೆಡ್ ಶೀಟ್, ಇದು ಆ ಕಡೆ ಹೋಗಿ ಚೇಂಜ್ ಮಾಡ್ತಾರೆ, ಈ ಕಡೆ ಬಂದ್ಮೇಲೆ ಚೇಂಜ್ ಮಾಡ್ತಾರೆ. ಇದು ಈ ತರ ಇಡೋದಿಲ್ಲ. ಓಕೆ. ಪ್ರತಿಯೊಂದನ್ನು ಚೇಂಜ್ ಮಾಡ್ತಾರೆ. ಓಕೆ. ಓಕೆ. ಸೊ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಂಪನಿ ಇದು. ಓಕೆ. ಟ್ರಾವೆಲ್ಸ್ ನಂಬರ್ 1 ಕಂಪನಿ ಇದೆ. ಓಕೆ. ನಿಮ್ದು ಟೋಟಲ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ ನೀವು? ಸರ್ ನನ್ ಬಂದ್ಬಿಟ್ಟು 1.5 year ಆಯ್ತು ಸರ್ ಬಂದು ಇಲ್ಲಿ ವರ್ಧಾ ಲೈನ್ಗೆ. ಅಲ್ಲ ಟೋಟಲ್ 1.5 years ನಾನು ಹೊಸದಾಗಿ ಬಂದಿರೋದು. ಓಕೆ. ಅಂದ್ರೆ ನೆಕ್ಸ್ಟ್ ಈ ವರ್ಧಾ ಲೈನ್ಸ್ ಅಲ್ಲಿ ಬಂದ ನಾನು 2 months ಆಯ್ತು. 2 months ಅಂದ್ರೆ ಹೊಸ ಬಸ್. ಓಕೆ. ಗಾಡಿ ಹೊಸದು. ಓಕೆ. ಮತ್ತೆ ಡ್ರೈವಿಂಗ್ ಫೀಲ್ಡ್ ಹೆಂಗ್ ಆಯ್ಕೆ ಮಾಡ್ಕೊಂಡಿ ಸರ್ ಇವಾಗ ನೀವು? ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿರುತ್ತೆ ಅಂತ ಬಂದೆ. ಅಂದ್ರೆ ಹೆಂಗೆ ಅಂದ್ರೆ ಡ್ರೈವಿಂಗ್ ಮುಂಚೆನೇ ಆಗಿತ್ತಾ ಅಥವಾ ಏನು? ಡ್ರೈವಿಂಗ್ ಮುಂಚೆ ಕಾರ್ ಓಡಿಸ್ತಾ ಇದೆ, ಕಾರಿಂದ ಬಂದು ಹೈವೇ ಬೆಳೆಸ್ತಾ ಬಂದು ಹಂಗೆ. ಓಕೆ. ಸೊ ಇವಾಗ ಬಸ್ ಅಲ್ಲಿ ಇದೀರಾ? ಬಸ್ ಹೇಗೆ ಅನ್ಸುತ್ತೆ ಸರ್? ಬಸ್ಸು ಹೊಸ ಗಾಡಿಗಳು, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವ್ರು ಹೇಳೋ ಪ್ರಕಾರ ಬ್ಯಾಂಗ್ಳೂರ್ ಟು ಗೋವಾ ಹೋಗ್ತಾ ಇದ್ದಾರೆ. ಒಳ್ಳೆ ಏರಿಯಾ, ಟೂರಿಸಮ್ ಪ್ಲೇಸು. ಸೊ ನೀವು ಈ ಬಸ್ಸಲ್ಲಿ ಒಂದು ಸಲ ವಿಸಿಟ್ ಮಾಡಿ. ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಲಾಂಗೆಸ್ಟ್ ಡಿಸ್ಟೆನ್ಸ್ ಹೋಗ್ತಾ ಇದ್ದೀರಾ, ಸೊ ಕಂಫರ್ಟಾಗಿ ಹೋಗ್ಬೋದು.
ನೀವು ವರ್ಧಲೈನ್ ಟ್ರಾವೆಲ್ಸ್ ಆ್ಯಪಲ್ಲಿ ಕೂಡ ಅವರು ಫೆಸಿಲಿಟೀಸ್ನ ಚೆಕ್ ಮಾಡ್ಬೋದು. ಯಾವ್ಯಾವ ರೂಟಿಗಿದೆ ಬಸ್ಸಸ್ಸು, ಮತ್ತು ಎ ಸಿ ಬಸ್ಸಸ್ಸು, ನಾನ್ ಎ ಸಿ ಬಸ್ಸಸ್ಸು, ನಿಮ್ಗೆ ಏನು ಕಂಫರ್ಟಬಲ್ ಬೇಕೋ ಆ ಥರ ಬಸ್ಸಸ್ ಇದೆ. ಸೊ ಖಂಡಿತ ವರ್ಧಲೈನ್ ಟ್ರಾವೆಲ್ಸಲ್ಲಿ ಒಂದು ಸಲ ಟ್ರಾವೆಲ್ ಮಾಡಿ, ಹಾಗೆಯೇ ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸರ್.